ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಇದು ಬಹುಶಃ 44-45ನೇ ಕಾರ್ಯಕ್ರಮ. 30 ಶಾಲೆಗಳಿಗಿಂತ ಹೆಚ್ಚು ಶಾಲೆಗಳಿಗೆ ನಾವು ಹೋಗಿದ್ದು. ಇಲ್ಲಿ ಹೈಸ್ಕೂಲಿನಿಂದ ಉದ್ದಕ್ಕೂ ಬ್ರಹ್ಮಾವರ ವಲಯದಲ್ಲಿ ಹೆಚ್ಚಿನ ಶಾಲೆಗಳಿಗೆ ಹೋಗಿದ್ದು. ಕಳೆದ ವಾರ ಕೂಡ ಕೊಕ್ಕರ್ಣೆ, ಆಮೇಲೆ ಮೊನ್ನೆ ಹೋಗಿದ್ದು ಎಡ್ತಾಡಿ, ಸಾಧಾರಣ ಎಲ್ಲ ಶಾಲೆಗಳಿಗೆ ಹೋಗ್ತಾ ಇದ್ದು. 1-2 ಗಂಟೆಗಳ ಕಾಲ ನಾವು ಏನನ್ನಾದರೂ ಒಂದು ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಇದರ ಜೊತೆಯಲ್ಲಿ ಕೊಡಬೇಕನ್ನುವಂತಹ ನೆಲೆಯಲ್ಲಿ, ಸಾಹಿತ್ಯದ ಜೊತೆಯಲ್ಲಿ ಅದನ್ನೆಲ್ಲ ಕೊಡಬೇಕನ್ನುವಂತಹ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದಕ್ಕೆ ತುಂಬ ಪ್ರೋತ್ಸಾಹ ಕೂಡ ಉಂಟು. ಕೆಲವರು ಶಾಲೆಯವರು ನಮ್ಮಲ್ಲಿ ಪುನಃ ಬರಬೇಕು ಅಂತ ಹೇಳಿದವರು ಇದ್ದಾರೆ. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಹೊರಬೆಟ್ಟಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಈಗ ಒಂದು ಹಾವಳಿ ಇದೆ, ಗೊತ್ತಾಯ್ತಲ್ಲ. ಆ ಮೊಬೈಲ್ ನೋಡದೇ ಇದ್ದವ್ರು ಯಾರು? ಮೊಬೈಲ್ ನೋಡೋದೇ ಇಲ್ಲ ಇಡೀ ದಿವಸಗಳಲ್ಲಿ. ಒಂದು ಅರ್ಧ ಗಂಟೆ ಸಹ ನಾನು ನೋಡೋದಿಲ್ಲ, ಮೊಬೈಲ್ ನೋಡೋದಿಲ್ಲ ಅನ್ನೋರು ಯಾರು? ಅಯ್ಯೋ, ಎಲ್ಲರೂ ನೋಡ್ತೀರಿ. ಅಂದರೆ ನಾನು ನೋಡಬಾರ್ದಂತ ಹೇಳೋದಲ್ಲ, ಉಪಯೋಗ ಆಗುವುದನ್ನು ನೋಡಬೇಕು. ಆಮೇಲೆ ಇಡೀ ದಿವಸ ಅದನ್ನು ನೋಡ್ತಾ ಕೂತ್ಕೊಂಡ್ರೆ ಅದು ಚಿಕ್ಕ ಮಕ್ಕಳಿಗೆ ತಲೆಯಲ್ಲೆಲ್ಲ ಗಡ್ಡೆ ಆಗ್ತದಂತೆ. ನಾನು ನೋಡಿದ್ದೇನೆ, ಒಂದ್ಸಲ ಆಸ್ಪತ್ರೆಗೆ ಹೋಗಿದ್ದೆ. ಯಾವುದೋ ಒಂದು ಆಸ್ಪತ್ರೆಗೆ ಯಾರನ್ನ ನೋಡ್ಬೇಕಂತ ಹೋಗಿದ್ದೆ. ಒಬ್ರು ಅಮ್ಮ ಒಂದು ಮಗುವಿನ ಸಾಧಾರಣ 6ನೇ ಕ್ಲಾಸ್ ಇರ್ಬೋದೇನೋ, ಅವನು ಕೂಡ್ಸ್ಕೊಂಡಿದ್ದಾರೆ. ಆ ಮಗು 1-2 ನಿಮಿಷಕ್ಕೆ ಹೀಂಗನ್ನಂತೆ, ತಲೆ ಕೈಕಾಲಲ್ಲಿ ಹೀಂಗನ್ನೋದು. ನನಗೆ ಸಂಶಯ ಬಂತು, ಕೇಳಿದರೆ ಏನು ಹೇಳ್ತಾರೋ ಏನೋ ಅಂತೇಳಿ ಬೇಸರ ಆಯ್ತು. ಇಡೀ ದಿವಸ ಮೊಬೈಲ್ ನೋಡಿ ಅವನಿಗೆ ತೊಂದರೆ ಉಂಟಾಗಿದೆ. ಆದ್ದರಿಂದ ಡಾಕ್ಟರಲ್ಲಿ ಕರ್ಕೊಂಡ್ಬಂದಿದ್ದೇನೆ. ಕರ್ರಗಿರುವ ಕಾಗೆಯೊಂದು ಸರ್ರೆಂದು ಮೇಲೆ ಹಾರಿ ಗಿರ್ರೆಂದು ಸುತ್ತಿ ತಿರುಗಿ ಕೆಳಗೆ ಜಾರಿತು. ಚಂದ ಮಾಮ ಚಂದ ಮಾಮ ಚಂದ ಮಾಮ ಓ ಚಂದ ಮಾಮ ಚಂದ ಮಾಮ ಓ ಚಂದ ಕುಳಿತು ಒಲೆಯ ಬಳಿ ನೋಡುತ್ತಿತ್ತು ಬಿಡಿ. ನಮ್ಮ ಊರ ಗದ್ದೆ ಅದಕ್ಕೆ ನಾನು ಬಿದ್ದು ಎದ್ದು ನೋಡುವಾಗ ಏನಾಯ್ತು, ಮೈಯೆಲ್ಲ ಒದ್ದೆ. ಕವಿತೆಗಳ ರಚನೆ, ಕಥೆಗಳ ರಚನೆ, ಅಭಿನಯ, ಈ ಪ್ರಾಸಪದಗಳು ಇದೆಲ್ಲ ನಿಮಗೆ ಶಾಲೆಗೆ ಹೇಳಿಕೊಟ್ಟಿರ್ತಾರೆ. ಆದರೂ ಕೂಡ ಏನೋ ಒಂದು ವಿಶೇಷ ರೀತಿಯಲ್ಲಿ ನಿಮಗೆ ತಲುಪಿಸಬೇಕನ್ನುವಂತಹ ಆ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತನ್ನ ನಾಡಿನ ಹೊಳೆಕೆರೆ ಬೆಟ್ಟ, ತನ್ನ ನಾಡಿನ ಪಶ್ಚಿಮ ಘಟ್ಟ, ತನ್ನ ನಾಡಿನ ನಡೆನುಡಿ, ತನ್ನ ತಾಯಿ ನುಡಿ ಎಂದು ಹಿಗ್ಗದ ಮಾನವನಿದ್ದರೆ ತಾವಿಲ್ಲವನಿಗೆ ನಾಕದಲಿ ವೀರನಾಕದಲಿ. ಎಂಥ ಪ್ರಾಸ ನೋಡಿ ಇದರಲ್ಲಿ. ನನ್ನ ನಾಡಿನ ಹೊಳೆಕೆರೆ ಬೆಟ್ಟ, ನನ್ನ ನಾಡು ನನ್ನದು ಅನ್ನುವಂತಹ ಆ ಆಸೆ ಆಕಾಂಕ್ಷೆಗಳು ಇಲ್ಲದೆ ಇದ್ರೆ ಇಲ್ಲಿ ಹುಟ್ಟಿಯೂ ವ್ಯರ್ಥ, ಅವನಿಗೆ ಸ್ವರ್ಗದಲ್ಲಿ ಜಾಗ ಇಲ್ಲ. ನಾವು ಈ ಕೋಡಿ ಕನ್ಯಾಣದಿಂದ ಬೆಂಗಳೂರಿಗೆ ಹೋದ್ರೆ ಮತ್ತೆ ಬರುವಾಗ ಬೆಂಗಳೂರು ಸ್ಟೈಲಲ್ಲೇ ಮಾತಾಡ್ತೇವೆ. ಎಂಥ ಊರಿದೆ, ಸಮುದ್ರ ತಡಿಯಲ್ಲಿರುವಂತಹ ಊರು. ಅಮ್ಮ ಏನ
ನಮ್ಮಾಗಿ ಏನ್ ಬೇಡ. ಹೌದಮ್ಮ. ಒಂದ್ಸಾರಿ ಸುನಾಮಿ ಬರುವುದು ಎಲ್ಲಿಂದ? ನೀವು ಹತ್ರದಲ್ಲೇ ಇದ್ದೀರಿ, ಸಮುದ್ರದಿಂದ ಬರುವುದು. ಇದು ಪಾಠ ಅಲ್ಲ, ನೀವು ಮಾತಾಡ್ಬೋದು, ಮಕ್ಕಳು ಗೊತ್ತಾಯ್ತಾ? ಮಾತಾಡ್ಬೋದು. ಸುನಾಮಿ ಬರುವುದಂತ ಪಂಚಾಯತಿನಿಂದ ಆರ್ಡರ್ ಬರ್ತದೆ. ಆದ್ರಿಂದ ಇಲ್ಲಿ ಈ ಕೋಡಿ ಕನ್ಯಾಣ ಬೆಲ್ಟಿನಲ್ಲಿ ಇದ್ದವರೆಲ್ಲ ಹೈವೇಗೆ ಸಾಗಿಸ್ಬೇಕು ಅಂತ ಆಲೋಚನೆ ಮಾಡಿದ್ರು. ಕೂಡಲೇ ಎಲ್ಲ ಲಾರಿ ಕಳಿಸಿ ಜನರನ್ನೆಲ್ಲ ಸಾಗಿಸಿದ್ರು, ಎಲ್ಲ ಹೋದ್ರು. ಆದ್ರೆ ಒಬ್ಬ ಮಾತ್ರ ದಿವಸಕ್ಕೆ 5 ಗಂಟೆ ದೇವರ ಪೂಜೆ ಮಾಡ್ತಾ ಇದ್ದ. ಒಬ್ಬ ಸನ್ಯಾಸಿ, ನಾನು ಬರುವುದಿಲ್ಲ, ನನಗೆ ದೇವರಿದ್ದಾನೆ, ಅದರಿಂದ ದೇವರು ನನ್ನನ್ನು ರಕ್ಷಿಸ್ತಾನೆ, ನಾನು ಬರುವುದಿಲ್ಲ. ಲಾರಿ ವಾಪಸ್ ಹೋಯ್ತು. ಎಲ್ಲ ಹೋಗಿ ಆಯ್ತು. ಊರಿನವರೆಲ್ಲ ರಾಷ್ಟ್ರೀಯ ಹೆದ್ದಾರಿ ಹತ್ರ ಶಾಲೆ ದೇವಸ್ಥಾನದಲ್ಲಿ ಹೋಗಿ ಎಲ್ಲ ಇದ್ಕೊಂಡು ಸುನಾಮಿ ಬಂದೇ ಬಿಡ್ತು. ಬಂದು ಬಿಟ್ಟು ಏನಾಯ್ತು, ಮನೆ ಮೆಟ್ಟು ಕಾಲುವರೆಗೆ ನೀರು ಬಂತು. ಆಗ ಏನು ಮಾಡಿದ್ರು, ಈ ಪಂಚಾಯತ್ನವರು ಒಂದು ದೋಣಿಯನ್ನು ಕಳಿಸಿ ಅವನ ಮನೆಗೆ ಕಳಿಸಿ ಅವನನ್ನು ಕರ್ಕೊಂಡು ಬನ್ನಿ ಮಾರೆ, ಅವ ಹೋದ್ರೆ ನಮ್ಮ ಪಂಚಾಯತ್ ಮರ್ಯಾದೆ ಹೋಗುತ್ತೆ, ಅದರಿಂದ ಕರ್ಕೊಂಡು ಬನ್ನಿ. ದೋಣಿ ಹೋಯ್ತಾನೆ. ದೋಣಿ ಹೋಗಿ ಅವನ ಹತ್ರ ಕೇಳಿದ್ರು, ಬಾ ಮಾರ ಹೋಗುವ ಅಂತ. ಇಲ್ಲ ನಾನು ಬರುವುದಿಲ್ಲ, ನಾನು ದಿವಸಕ್ಕೆ 6-7 ಗಂಟೆ ಪೂಜೆ ಮಾಡ್ತೇನೆ, ದೇವರು ನನ್ನನ್ನು ರಕ್ಷಿಸ್ತಾನೆ. ಎಲ್ಲೋ ಹೋಗ್ತಾನೆ, ದೇವರು ಬರ್ತಾನೆ. ದೋಣಿ ಕೂಡ ವಾಪಸ್ ಬಂದು ಆಯ್ತಾ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಸುನಾಮಿ ಎದ್ದೇ ಬಿಡುತ್ತೆ. ಸಮುದ್ರದ ಮಧ್ಯದಲ್ಲಿ ಬರುವಂತಹ ಒಂದು ಇದಲ್ವಾ, ಸುಳಿ ಬಂತು, ಆ ಸುನಾಮಿ ಎದ್ದು ನೀರು ಮೇಲ್ ಬಂತು, ಕೋಡಿ ಇಡೀ ಮುಚ್ಚಿ ಹೋಯ್ತು. ಅವನೇನ್ ಮಾಡ್ದ, ಮೇಲ್ಗಡೆ ಮಾಡಿನ ಮೇಲೆ ಹೋಗಿ ಕೂತ್ಕೊಂಡು ಮತ್ತು ಪೂಜೆ ಮಾಡ್ತಾ ಇದ್ದ. ಓಂ ನಮ ಶಿವಾಯ ಅಂತ ಇದ್ದ. ಮಾಡಿನ ಮೇಲೆ ಅಲ್ಲಿವರೆಗೆ ನೀರು ಬಂದಾಯ್ತು. ಇನ್ನೇನು ಮಾಡೋದು, ಇವ ಒಬ್ಬ ಸಾಯ್ತಾನಲ್ಲ ಅಂತ ಹೆಲಿಕಾಪ್ಟರ್ ಕಳಿಸಿದ್ದಾನೆ ಸರ್ಕಾರದ. ಹೆಲಿಕಾಪ್ಟರ್ ಕಳಿಸಿ ಒಂದು ಹಗ್ಗವನ್ನು ಕೆಳಗೆ ಬಿಟ್ಟರು. ಬಾಮರಯ್ಯ, ನೀನು ಒಬ್ಬ ಈಗ ಸಾಯ್ತಾ, ಇನ್ನು ಆಯ್ತು ನಿನ್ನ ಕತೆ. ಇಲ್ಲ ನಾನು ಬರುವುದಿಲ್ಲ, ದೇವರಿದ್ದಾನೆ, ಅದರಿಂದ ಬರುವುದಿಲ್ಲ ಅಂತೇಳಿ ಹೆಲಿಕಾಪ್ಟರ್ ವಾಪಸ್ ಬಂದ. ಸುನಾಮಿ ಮತ್ತು ಜಾಸ್ತಿ ಆಯಿತು. ಅವನು ಬಳ್ಕೊಂಡು ಹೋದ, ಸತ್ಯ ಹೋದ. ದೇವರಿದ್ದಾನೆ, ಪಾಪ ದೇವ್ರ ಬಗ್ಗೆ ಅಷ್ಟು ಇದು ಮಾಡಿದ್ದಾನೆ, ಹೌದಾ? ಆದ್ರೆ ಸತ್ತೋದ ಮೇಲೆ ಅವನು ದೇವಲೋಕಕ್ಕೆ ಹೋದನು. ದೇವಲೋಕದಲ್ಲಿ ದೇವೇಂದ್ರನಿಗೆ ಬೈಲಿ ಶುರು ಮಾಡಿದ. ನೀನು ಎಂತ ಮರೆ, ನಾನು 5-6 ಗಂಟೆ ದಿವಸಕ್ಕೆ ಪೂಜೆ ಮಾಡ್ತೇನೆ, ಆ ರೀತಿಯಲ್ಲಿ ನಿಮಗೆ ಹಣ್ಣು ಹಂಪಲು ನೈವೇದ್ಯ ಎಲ್ಲ ಕೊಡ್ತೇನೆ, ನನ್ನನ್ನು ರಕ್ಷಿಸ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಅವನು ದೇವೇಂದ್ರನಿಗೆ ಬೈಲಿಕ್ಕೆ ಶುರು ಮಾಡಿದ. ದೇವೇಂದ್ರ ಹೇಳಿದ, ಅಲ್ಲ ಮಾರೆ, ನಿನ್ನನ್ನು 3 ಸಾರಿ ಬದುಕಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ. ಯಾವುದು? ಒಂದು ಸಾರಿ ಮೊದಲನೇ ಏನು ಕಳಿಸಿದ್ದು? ಮಾತಾಡಿ. ಲಾರಿ ಕಳಿಸಿದ. ಆಮೇಲೆ ಏನು ಕಳಿಸಿದ? ದೋಣಿ ಕಳಿಸಿದ. ಆಮೇಲೆ ಏನು ಕಳಿಸಿದ? 3 ಸಾರಿ ಕಳಿಸಿದ್ದೆ. ಬರಲಿಲ್ಲ ಅಂದ್ರೆ ನಾನೇ ಬಂದು ನಿನ್ನನ್ನು ರಕ್ಷಿಸ್ಲಿಕ್ಕೆ ಆಗ್ತದ? ಅವಕಾಶ ಕೊಟ್ಟಿದ್ದೇನೆ 3 ಸಾರಿ ಅಲ್ವಾ? ಬರಲೇ ಇಲ್ಲ. ಆದ್ರಿಂದ ಅವಕಾಶವೇ ದೇವರು. ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕು.